ಪಿಸಿ ಮೋಹನ್ ಪ್ರದೀಪ್ ಈಶ್ವರ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಮಾತಿನ ಚಕಮಕಿ ಇದು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಕೈವಾರ ತಾತಯ್ಯ ಜಯಂತಿಯ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಈ ರೀತಿ ಬಿಜೆಪಿಯ ಕೊಡುಗೆಗಳ ಬಗ್ಗೆ ಪಿಸಿ ಮೋಹನ್ ಹೊಗಳ್ತಾ ಇದ್ರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಗುಣಗಾನ ಮಾಡಿದ್ದಕ್ಕೆ ಪ್ರದೀಪ್ ಈಶ್ವರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ. ಮಾತಿಗೆ ಮಾತು ಬೆಳೆದು ಕಾರ್ಯಕ್ರಮವನ್ನೇ ಬಹಿಷ್ಕರಿಸಿದ್ದಾರೆ ಶಾಸಕ. ಈ ಒಂದು ಕಾರ್ಯಕ್ರಮ ಏನಿದೆ ಸರ್ಕಾರಿ ಕಾರ್ಯಕ್ರಮ, ಇಲ್ಲಿ ಬಿಜೆಪಿ ಕೊಡುಗೆಗಳನ್ನ ಹೊಗಳೋದು, ಬಿಜೆಪಿಯವ್ರನ್ನ ಹೊಗಳೋದು, ಪಕ್ಷದ ಬಗ್ಗೆ ಹೊಗಳೋದು ಬೇಡ ಅಂತ ಈ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರು ಎಲ್ಲ ಮಾತುಗಳನ್ನಾಡಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅದಾದ ನಂತರ ಬಿಜೆಪಿ ಸಂಸದ ಪಿಸಿ ಮೋಹನ್ ಅವರು ಕೂಡ ಎದ್ದು ಬಂದು, ಇದು ಬಿಜೆಪಿ ಕಾರ್ಯಕ್ರಮ ಅಲ್ಲ, ಸರ್ಕಾರಿ ಕಾರ್ಯಕ್ರಮ ಅಂತೀರ, ನಾನು ಇರ್ಲೋ ಬೇಡವೋ ಹೋಗ್ಲೋ, ಇಷ್ಟೆಲ್ಲ ಮಾತಿನ ಚಕಮಕಿ ಅಲ್ಲ ಆಯ್ತು. ಕರ್ನಾಟಕ ಸರ್ಕಾರದ ಇದನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗವರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. Are you making it BJP program? ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋ ಸ್ಟೇಟ್ ಅಲ್ಲಿ, ನಿಮ್ಮಪ್ಪನ ಸರ್ಕಾರ ಅಲ್ಲ. ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್. ಕೂತ್ಕೊಳ್ಳಿ ಸರ್, ಗುಣಗಾನ ಮಾಡಬೇಡಿ. ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ ರೀ, ಅದಲ್ಲ ರೀ. ಕುತ್ಕೊಳ್ಳಿ ಸುಮ್ಮನೆ, ನಡೀರಿ ನಡೀರಿ, ಕುತ್ಕೊಳ್ಳಿ ಸುಮ್ಮನೆ, ನೋಡಿ ಕುತ್ಕೊಳ್ಳಿ ದಯವಿಟ್ಟು. ಎಲ್ಲ ಯಾವ ಪಕ್ಷ ಕುತ್ಕೊಳ್ಳಿ ಇಲ್ಲಿ. ಸರ್ ದಯಮಾಡಿ ಸರ್, ನೀವು ಸರ್ ದಯಮಾಡಿ ಪ್ಲೀಸ್ ಸರ್, ನೀವು ನಿಷ್ಪಕ್ಷ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಾರ್ಟಿ ಗುಣಗಾನ ಮಾಡಬೇಕಾಗುತ್ತೆ. ಸರ್ ದಯವಿಟ್ಟು